ಹಾಯ್, ನಾನು ಕೃಷಿ ತಾಪಂಡೆ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ವ್ಲಾಗ್. ಸೊ ತುಂಬ ಸಮಯದಿಂದ ತೆರ್ಮೆ ಸೊಪ್ಪು ತೆರ್ಮೆ ತೊಪ್ಪು ಅಂತೀವಿ, ಇದಕ್ಕೋಸ್ಕರ ಕಾಯ್ತಾ ಇದೆ ಆ್ಯಂಡ್ ಫೈನಲಿ ಇಟ್ ಈಸ್ ಹಿಯರ್. ಸೊ ಇವತ್ತಿನ ರೆಸಿಪಿ ತೆರ್ಮೆ ಸೊಪ್ಪು ಮತ್ತು ಅಕ್ಕಿ ರೊಟ್ಟಿ. ನಾನು ನಿಮಗೆ ಹೇಳ್ತಾ ಇದ್ನಲ್ಲ ತೆರ್ಮೆ ತೊಪ್ಪು ಅಂತ ಹೇಳಿಬಿಟ್ಟು ಮಾಮ ಟಿ ವಿ ನೋಡ್ತಾಯಿದ್ರು. ಸೊ ತೆರ್ಮೆ ತೊಪ್ಪು ಅಂತ ಹೇಳ್ತಾ ಇದ್ನಲ್ಲ, ಇದೇನೇ ತೆರ್ಮೆ ತೊಪ್ಪು. ಹೀಗೆ ಕಾಣಿಸುತ್ತೆ. ನೀವು ನೋಡಿರಬಹುದು ಇದನ್ನು ಹೊಲ ಗದ್ದೆ ಸೈಡಲ್ಲೆಲ್ಲ ಆ್ಯಕ್ಚುಲಿ ಮಳೆಗಾಲದಲ್ಲಿ ಚೆನ್ನಾಗಿ ಬೆಳೆಯುತ್ತೆ. ಇದು ಹೀಗಿರುತ್ತೆ ಸೊಪ್ಪು. ನಂಗೆ ಗೊತ್ತಿಲ್ಲ ನೀವು ತಿಂತಿರೋ ಇಲ್ವೋ ಅಂತ. ನಾನು ಎಲ್ಲೂ ನೋಡಿಲ್ಲ ನೀವು ತಿನ್ನೋದು. ಮಣಿಪುರಲ್ಲೆಲ್ಲ ಆ್ಯಕ್ಚುಲಿ ಮಾಡ್ತಾರೆ, ಆ ಕಡೆ ನೇಪಾಲ್ ಕಡೆ ಎಲ್ಲ. ಸೊ ಹಿಂಗಿರುತ್ತೆ ಸೊಪ್ಪು. ದಿಸ್ ಇಸ್ ಹೌ ಇಟ್ ಲುಕ್ಸ್. ಇದಕ್ಕೆ ಇಂಗ್ಲೀಷಲ್ಲಿ ಫಿಡಲ್ ಹೆಡ್ ಲೀವ್ಸ್ ಅಂತ ಹೇಳ್ತಾರೆ. ಹಿಂಗೆ ಕಾಣಿಸುತ್ತೆ. ಸೊ ಇದು ಹೊಲ ಗದ್ದೆ ಅದ್ರ ಸೈಡಲ್ಲೆಲ್ಲ ಬೆಳೆದಿರುತ್ತೆ. ನೀವು ನೋಡಿರಬಹುದು, ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್. ಅಂದರೆ ಇದಕ್ಕೇನು ಹಾಕಬೇಕಾದ್ರೆ ಅಥವಾ ಮಾಡಬೇಕಾದ್ರೆ ತುಂಬ ಏನು ಹಾಕೋದಿಲ್ಲ. ಜಸ್ಟ್ ಈರುಳ್ಳಿ, ಮೆಣಸಿನ್ಕಾಯಿ, ಉಪ್ಪು, ಇಷ್ಟೇ ಬೇಸಿಕ್ ಏನು ಬೇಕೋ ಅದಷ್ಟೇ ಹಾಕೊಳ್ಳೋದು. ಐ ಆಮ್ ಟೆಲಿಂಗ್ ಯು, ಇಟ್ ವಿಲ್ ಬಿ ಸೋ ಗುಡ್. ಆ್ಯಂಡ್ ಇದಕ್ಕೆ ತುಂಬ ಬೆನಿಫಿಟ್ಸ್ ಕೂಡ ಇದೆ ಈ ಗ್ರೀನ್ಸಿಂದ. ಆ್ಯಕ್ಚುಲಿ ನಾನು ಅದೆಲ್ಲ ಹಾಕ್ತೀನಿ, ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಹಾಕ್ತೀನಿ, ಚೆಕ್ ಮಾಡ್ಬೋದು. ಬಟ್ ತುಂಬ 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 ಟೇಸ್ಟಿಯಾಗಿರುತ್ತೆ. ನನ್ನ ಫೇವ್ರೇಟ್ ಆ್ಯಕ್ಚುಲಿ ಇರೋದ್ರಲ್ಲಿದು. ಸೊ ಇದು ಅಕ್ಕಿ ರೊಟ್ಟಿ ಜೊತೆ, ದೋಸೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ ನನ್ನ ಫೇವ್ರೇಟ್ ಕಾಂಬಿನೇಷನ್. ಯಾವತ್ತಿದ್ರೂ ನಾನು ಇದನ್ನು ಅಕ್ಕಿ ರೊಟ್ಟಿ ಜೊತೆನೇ ತಿನ್ನೋದು. ಮಸಾಲೆ ಅಕ್ಕಿ ರೊಟ್ಟಿ ಅಲ್ಲ, ನಮ್ಮ ಕಡೆ ಪ್ಲೇನ್ ಅಕ್ಕಿ ರೊಟ್ಟಿ ಮಾಡ್ತೀವಲ್ಲ ಅನ್ನದಲ್ಲಿ ಅದು. ಸೊ ನಾನು ಯೂಶ್ವಲಿ ಅದ್ರ ಜೊತೆನೇ ತಿನ್ನೋದು. ಬಟ್ ಚಪಾತಿ ಜೊತೆ, ದೋಸೆ ಜೊತೆನೂ ಚೆನ್ನಾಗಿರುತ್ತೆ. ನಿಮ್ಗೆ ಯಾವತ್ತಾದರೂ ಇದು ಕಾಣಿಸಿದ್ರೆ ಎಲ್ಲಾದರೂ ಪ್ಲೀಸ್ ಟ್ರೈ ಮಾಡಿ. ಕ್ಲೀನ್ ಮಾಡಬೇಕಾದ್ರೆ ಸ್ವಲ್ಪ ನೋಡ್ಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ. ಯಾಕಂದರೆ ಇದು ಹಿಂಗಿರುತ್ತಲ್ಲ, ಸ್ವಲ್ಪ ಹುಳ ಗಿಳ ಏನಾದರೂ ಇದೆಯಾ ಅಂತ ನೋಡಿಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ. ನೋಡಿಕೊಂಡು ಇದು ಫುಲ್ ಸೊಪ್ಪನ್ನ ಯೂಸ್ ಮಾಡ್ಬೋದು. ಎಲ್ಲಿವರೆಗೂ ಬೆಳೀತಿದೆ ನೋಡ್ಕೊಂಡು ಕಟ್ ಮಾಡಿಕೊಂಡು ಇದ್ರದ್ದು ಹೀಗೆ ಯು ಹ್ಯಾವ್ ಟು ಸಿ. ಒಂದು ನಿಮಿಷ ತೋರಿಸ್ತೀನಿ ನಿಮಗೆ ನೀಟಾಗಿ. ಇದ್ರದ್ದು ಹೀಗೆ ಸೈಡೆಲ್ಲ ನೋಡಿ ಏನಾದರೂ ಹುಳ ಇದೆಯಾ ಅಂತೆಲ್ಲ ಚೆಕ್ ಮಾಡಿಕೊಂಡು ಕ್ಲೀನ್ ಮಾಡಬೇಕಾಗುತ್ತೆ. ಈ ಥರ ಹಿಂಗಿರುತ್ತೆ. ಸೊ ಹಿಂಗೆ ಬೆಳೀತಾ ಇರುತ್ತೆ ಆ್ಯಕ್ಚುಲಿ ಅದು. ಇದು ತುಂಬ ಬೆಳೆದು ಆದಮೇಲೆ ತುಂಬ ದೊಡ್ಡದಾಗಿ ಎಲೆಗಳು ಬಂದುಬಿಡುತ್ತೆ. ಅದು ಯೂಸ್ ಮಾಡಬಾರ್ದು ಆ್ಯಕ್ಚುಲಿ. ಸೊ ತುಂಬ ಬೆಳೀತಾ ಇದ್ದರೆ ಈ ಥರದ್ದು ತುಂಬ ದೊಡ್ಡದಾಗಿ ಬರುತ್ತೆ ಎಲೆ, ಅದನ್ನು ಯೂಸ್ ಮಾಡಬಾರ್ದು. ಚಿಗುರಲ್ಲಾದರೆ ಆವಾಗ ಬೆಳೀತಾ ಇರೋದಾದರೆ ಹಿಂಗೆ ಬೆಳೆಯುತ್ತೆ. ಇದೆಲ್ಲ ದೊಡ್ಡದಾಗಿ, ಈ ಎಲೆಗಳೆಲ್ಲ ದೊಡ್ಡದಾದ್ಮೇಲೆ ವಿ ಕಾಂಟ್ ಯೂಸ್ ಇಟ್. ಅದನ್ನು ಯೂಸ್ ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕೆ. ಬಟ್ ಈ ಥರ ಬೆಳೀತಾ ಇರಬೇಕಾದ್ರೆ ಕಟ್ ಮಾಡಿಬಿಟ್ಟು ಯೂಸ್ ಮಾಡ್ಕೋಬೋದು ಪಲ್ಯ ಮಾಡೋಕ್ಕೆ. ಬೇಸಿಕ್ಲಿ ಇದರಲ್ಲಿ ಪಲ್ಯ ಮಾತ್ರ ಮಾಡೋದು. ಐ ಹ್ಯಾವ್ ನೆವರ್ ಸೀನ್ ಯಾರು ಗ್ರೇವಿ ಮಾಡೋದು ಇದುವರೆಗೆ. ಪಲ್ಯ ಮಾಡೋದು ಇದರಲ್ಲಿ. ಸೊ ಕ್ಲೀನ್ ಮಾಡಬೇಕಾದ್ರೆ ನೀಟಾಗಿ ಈ ಮಡ್ಚ್ಕೊಂಡಿದೆಯಲ್ಲ ಇದನ್ನೆಲ್ಲ ನೋಡಿಕೊಂಡು, ಹುಳಗಳ ಇದೆಯಾ ನೋಡ್ಕೊಂಡು ಕ್ಲೀನ್ ಮಾಡಬೇಕು. ಮಿಸ್ ಮಾಡಬೇಡಿ. ಐ ಆಮ್ ಟೆಲಿಂಗ್ ಯು, ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಯು ವಿಲ್ ಲವ್ ಇಟ್. ಸೊ ಸಂಜೆಗೆ ಇದನ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಸಂಜೆ ಅಕ್ಕಿ ರೊಟ್ಟಿ. ಇದು ಬಂದರೆ ಫಾರ್ ಶ್ಯೂರ್ ಅಕ್ಕಿ ರೊಟ್ಟಿನೇ ಮಾಡೋದು. ಮಾಡಬೇಕು ಅಂತ ಹೇಳಿದ್ರೆ ಈ ಥರ ಎಲ್ಲಿವರೆಗೂ ಎಳೆದಿರುತ್ತೆ ಅಲ್ಲಿವರೆಗೂ ಅದರ ಸೊಪ್ಪು ಕಡ್ಡಿನೆಲ್ಲ ತೆಗೆದು ಕ್ಲೀನ್ ಮಾಡ್ಕೋಬೇಕು. ಈ ಥರ. ಸೊ ಈ ಥರ ಸೊಪ್ಪನ್ನೆಲ್ಲ ಎಳೆದಿರೋದೆಲ್ಲ ತೆಗೆದು ಕಿತ್ತು ಇಷ್ಟು ಹೀಗೆ ಕಟ್ ಮಾಡ್ಕೊಳ್ಳೋದು. ಸೊ ಫೈನಲಿ ತೆರ್ಮೆ ತೊಪ್ಪಂತೀವಿ ನಾವು ಕೊಡುವ ಭಾಷೆಯಲ್ಲಿ ಸೊಪ್ಪಿಗೆ. ಸೊ ಫೈನಲಿ ತೆರ್ಮೆ ತೊಪ್ಪು ಮತ್ತು ಅಕ್ಕಿ ರೊಟ್ಟಿ ಇವತ್ತು ಮಾಡ್ತಾಯಿದ್ದೀನಿ. ಸೊ ಇದ್ರ ರೆಸಿಪಿ ತುಂಬ ತುಂಬ ಈಸಿ. ಆ್ಯಂಡ್ ಇದರ ಇಂಗ್ರೀಡಿಯೆಂಟ್ಸ್ನ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಂಬರೋಣ. ಸೊ ಆ್ಯಸ್ ಯೂಶ್ವಲ್ ತೆರ್ಮೆ ಸೊಪ್ಪು, ಇದನ್ನು ಕ್ಲೀನಾಗಿ ವಾಶ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ತುಂಬ 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 ಸಿಂಪಲ್. ಒಣಗಿರೋ ಮೆಣಸಿನ್ಕಾಯಿ ಒಂದು 2-3,
ಆಮೇಲೆ ಹಸಿಮೆಣ್ಸಿನ್ಕಾಯಿ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಇದು ಆ್ಯಕ್ಚುಲಿ ಆಪ್ಷನಲ್, ಬಟ್ ನಮ್ಮ ಮನೇಲಿ ಬೆಳ್ಳುಳ್ಳಿ ಎಲ್ಲರಿಗೂ ಇಷ್ಟ, ಸೊ ಅದಕ್ಕೆ ಒಂದು 4 ಜಜ್ಜಿರೋ ಬೆಳ್ಳುಳ್ಳಿ ಇಟ್ಕೊಂಡಿದ್ದೀನಿ. ಸೊ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಬೆಳ್ಳುಳ್ಳಿ ಹಾಕ್ಕೊಂಡ್ರೆ. 1 ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, 1 ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಮತ್ತು ಕರಿಬೇವಿನ ಸೊಪ್ಪು ಆ್ಯಂಡ್ 1 ನಿಂಬೆಹಣ್ಣು. 1 ಬೇಕಾಗಿಲ್ಲ, ಒಂದು 3-4 ಡ್ರಾಪ್ಸ್ ಆಫ್ ನಿಂಬೆಹಣ್ಣು ಹಾಕಬೇಕು, ಯಾಕಂದರೆ ಸ್ವಲ್ಪ ಸೊಪ್ಪು ಪಲ್ಯ ಲೋಳಿಯಾಗಿ ಬಂದುಬಿಡುತ್ತೆ. ಸೊ ಅದಕ್ಕೆ ಸೊಪ್ಪು ಹಾಕ್ತಾ ಇದ್ದಂಗೆ ಒಂದು 4-5 ಡ್ರಾಪ್ ನಿಂಬೆಹಣ್ಣು ಹಾಕಿದ್ರೆ ಆ ಲೋಳಿ ಜಲಿ ಫಾರ್ಮ್ ಇರುತ್ತಲ್ಲ ಅದು ಇರಲ್ಲ. ಸೊ ತುಂಬ ಬಿಡಿಯಾಗಿ ಬರುತ್ತೆ ಪಲ್ಯ. ಸೊ ಅದಕ್ಕೋಸ್ಕರ ನಿಂಬೆಹಣ್ಣು ರಸ ಹಾಕ್ಕೋತೀವಿ. ಇದನ್ನು ನಾವು ಬೆಂಡೆಕಾಯಿಗೆ ಕೂಡ ಹಾಕ್ಕೊಬೋದು. ಸೊ ಅದಕ್ಕೂ ಹಾಕ್ತೀವಿ, ಅದೇ ಥರ ಇದಕ್ಕೆ ಹಾಕ್ತೀವಿ. ಸೊ ಇವಾಗ ಸೊಪ್ಪಲ್ಯ ಮಾಡ್ಕೊಂಡು ಬರೋಣ. ಸೊ ಬಾಣಲಿಗೆ 1-1.5 ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ. ನಿಮ್ಗೆ ಎಷ್ಟು ಸೊಪ್ಪಿದೆ ಅದರದ್ದು ಕ್ವಾಂಟಿಟಿ ನೋಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿಯಾಗಿದೆ, ಸೊ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಜಜ್ಜಿರೋ 4 ಬೆಳ್ಳುಳ್ಳಿ, ಅದಾದಮೇಲೆ ಒಣಮೆಣ್ಸಿನ್ಕಾಯಿ 3, ಅದಾದಮೇಲೆ ಹಸಿಮೆಣ್ಸಿನ್ಕಾಯಿ, ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ನೋಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆ್ಯಂಡ್ ದೆನ್ ಅದನ್ನು ನೀಟಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸೊ ಇದು ನೀಟಾಗಿ ಫ್ರೈ ಆದಮೇಲೆ ಕರಿಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ನಾವು ಹಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕ್ಕೊಳ್ಳೋಣ. ಸೊ ಈರುಳ್ಳಿನೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕಾಗುತ್ತೆ. ಎಲ್ಲ ಸೊಪ್ಪುಗಳಿಗೂ ಅರಿಶಿನ ಪುಡಿ ಹಾಕ್ಕೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ಸೊಪ್ಪಿನಲ್ಲಿ ಸಮ್ಟೈಮ್ಸ್ ನಾವು ಎಷ್ಟೇ ಕ್ಲೀನ್ ಮಾಡಿದ್ರು ಇನ್ ಕೇಸ್ ಉಳ್ಕೊಂಬಿಟ್ರೆ, ನಾವು ತುಂಬ ಕ್ಲೀನ್ ಮಾಡ್ತೀವಿ, ವಾಶ್ ಮಾಡ್ತೀವಿ, ಬಟ್ ಇನ್ ಕೇಸ್ ಉಳ್ಕೊಂಬಿಟ್ರೆ ಅಂತ ಹುಳಗಳು ಅಥವಾ ಏನಾದರೂ, ಬಿಕಾಸ್ ಅರಿಶಿನ ಪುಡಿ ಬ್ಯಾಕ್ಟೀರಿಯಲ್ ಆಗೋದ್ರಿಂದ ಅರಿಶಿನ ಪುಡಿ ಯಾವಾಗಲೂ ಎಲ್ಲ ಸೊಪ್ಪುಗೂ ಹಾಕ್ಕೊಳ್ಳಿ. ತರಕಾರಿಗೂ ಕೂಡ ತುಂಬ ಒಳ್ಳೆಯದು. ಏನೇ ಮಾಡಿದ್ರು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಳ್ಳಿ. ಸೊ ಅದಾದಮೇಲೆ ಹಚ್ಚಿಟ್ಟಿರೋ ಟೊಮ್ಯಾಟೊ ಹಾಕ್ಕೊಳ್ಳೋಣ. ಆ್ಯಸ್ ಯೂಶ್ವಲ್ ಜಸ್ಟ್ ರಿಯಲೈಸ್ ಆಯಿತು ಮೈಕ್ ಆನ್ ಆಗಿರಲಿಲ್ಲ ಅಂತ, ಸೊ ಇವಾಗ ಆನ್ ಮಾಡಿಕೊಂಡೆ. ಸೊ ಟೊಮ್ಯಾಟೊ ಎಲ್ಲ ಸ್ವಲ್ಪ ಬೆಂದಾದಮೇಲೆ ಸೊಪ್ಪು ಹಾಕೋಕ್ಕಿಂತ ಮುಂಚೆ ಫ್ಲೇಮ್ನ ಲೋವಲ್ಲಿ ಇಟ್ಕೊಂಡ್ಬಿಡೋಣ. ಇವಾಗ ಇದಕ್ಕೆ ಸೊಪ್ಪು ಹಾಕೊಳ್ಳೋಣ. ಇದು ಫುಲ್ ಕಮ್ಮಿ ಆಗುತ್ತೆ ಸೊಪ್ಪು, ಆ್ಯಸ್ ಯೂಶ್ವಲ್ ಗೊತ್ತಲ್ಲ, ಅದು ನೀರೆಲ್ಲ ಬಿಟ್ಕೊಂಡ್ಮೇಲೆ ಕಡಿಮೆ ಆಗುತ್ತೆ. ನಿಂಬೆಹಣ್ಣು ಹಿಂಡ್ಕೊಳ್ಳೋಣ ಅಷ್ಟೇ. ಮಿಕ್ಸ್ ಮಾಡೋಣ. ಇನ್ನು ಸ್ವಲ್ಪ ಹೊತ್ತು ಮುಚ್ಚಿಡೋಣ, ಬಿಕಾಸ್ ಸ್ವಲ್ಪ ಬೆಂದಾದಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೋಬೋದು. ಸ್ವಲ್ಪ ಬೆಂದಿದೆಯಲ್ಲ ಸ್ವಲ್ಪ, ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ ರುಚಿಗೆ ತಕ್ಕಷ್ಟು. ಸೊಪ್ಪಿಗೆ ಯಾವಾಗಲೂ ಸ್ವಲ್ಪ ಕಡಿಮೆನೇ ಉಪ್ಪು ಹಾಕಬೇಕು, ಜಾಸ್ತಿ ಆಗಿಬಿಡುತ್ತೆ. ಸ್ವಲ್ಪ ಹಾಕ್ಕೊಳ್ಳೋಣ, ಆಮೇಲೆ ಬೇಕಾದರೆ ಚೆಕ್ ಮಾಡಿಬಿಟ್ಟು ಹಾಕ್ಕೊಂಡ್ರೆ ಆಯಿತು. ಸೊಪ್ಪುಗಳಿಗೆ ಬೇಗ ಉಪ್ಪು ಅಂದರೆ ಜಾಸ್ತಿ ಆಗಿಬಿಡುತ್ತೆ. ಹಾಗೆ ಮಿಕ್ಸ್ ಮಾಡಿ ಬೇಯಕ್ಕೆ ಇಟ್ಬಿಡೋಣ. ಇದು ಬೇಯೋಷ್ಟರಲ್ಲಿ ರೊಟ್ಟಿ ಮಾಡ್ಕೊಂಬಿಡೋಣ. ಅದು ಆ್ಯಕ್ಚುಲಿ ಇದ್ರದ್ದು ಸ್ಮೆಲ್ ಕೂಡ ತುಂಬ ಯುನೀಕ್ ಆಗಿರುತ್ತೆ. ಐ ರಿಯಲಿ ವಿಶ್ ನಿಮಗೆ ಇದು ಎಲ್ಲಾದರೂ ಸಿಕ್ಕಿ ನೀವು ಇದನ್ನು ಮಾಡಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ನೋಡಬೇಕು ಅಂತ. ಬಿಕಾಸ್ ಇಟ್ಸ್ ಎಕ್ಸಾಜುರೇಟ್ ಮಾಡೋದಿಲ್ಲ, ನಿಜವಾಗ್ಲೂ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ನಾವಂತೂ ಕೊಡೋರಿಗೆ ಎಲ್ಲರಿಗೂ ಇದು ತುಂಬಾ ಇಷ್ಟ, ಕಾಯ್ತಾ ಇರ್ತೀವಿ ನಾವು. ಯೂಶ್ವಲ್ ನಾನು ಹೇಳಿದ್ನಲ್ಲ, ಗದ್ದೆ ಸೈಡಲ್ಲೆಲ್ಲ ಬೆಳೆಯುತ್ತೆ. ಸೊ ಎಲ್ಲರೂ ಕಾಯ್ತಾ ಇರ್ತೀವಿ ಇದು ಸಿಕ್ಕಿದ್ರೆ, ಎಲ್ಲರೂ ಕೇಳ್ತಾ ಇರ್ತೀವಿ ತೆರ್ಮೆ ಸೊಪ್ಪು ಸಿಗ್ತಾ ಅಂತ ಹೇಳಿಬಿಟ್ಟು. ಯೂಶ್ವಲಿ ಎಲ್ಲ ಟೈಮಲ್ಲಿ ಇರುತ್ತೆ, ಬಟ್ ಮಳೆ ಟೈಮಲ್ಲಿ ಇದು ಸ್ವಲ್ಪ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಆ್ಯಕ್ಚುಲಿ ಮಳೆ ನೀರು ಬೀಳೋದ್ರಿಂದ ಚೆನ್ನಾಗಿ ಬೆಳ್ಕೊಳ್ಳುತ್ತೆ.
ಸೊ ಆ ಟೈಮಲ್ಲಿ ಎಲ್ಲರ ಮನೆಗೂ ಫೋನ್ ಮಾಡಿಬಿಟ್ಟು ಕೇಳ್ತಾ ಇರ್ತಾರೆ, ತೆರ್ಮೆ ಸೊಪ್ಪು ಸಿಗ್ತಾ ಅಂತ ಹೇಳಿಬಿಟ್ಟು. ಸೊ ಇದು ನಮ್ಮ ಅತ್ತೆ ಆ್ಯಕ್ಚುಲಿ ಕೊಟ್ಟು ಕಳಿಸಿದ್ದು, ನಮ್ಮ ಅಪ್ಪ ಅವರ ಅಕ್ಕ ಅವರು ಊರಲ್ಲಿದ್ದಾರೆ. ಸೊ ಅವರು ಅಪ್ಪ ಹೋಗಿದ್ರಲ್ಲ, ಅವ್ರ ಕೈಲಿ ಕೊಟ್ಟು ಕಳಿಸಿದ್ರು. ನಾನು ಅನ್ಕೊತಿದ್ದೆ ಇನ್ ಕೇಸ್ ಕೆಸ ಸಿಕ್ಕಿದ್ರೆ ಕೆಸದು ಕೂಡ ನಾನು ರೆಸಿಪಿ ಮಾಡಿ ತೋರಿಸೋಣ ಅಂತ, ಬಟ್ ಕೆಸ ಸಿಗಲಿಲ್ಲ. ನೋಡ್ಕೊಂಬಿಡಿ ಈ ಟೈಮಲ್ಲಿ, ಇನ್ ಕೇಸ್ ಕಡಿಮೆ ಆದರೆ ಉಪ್ಪು ಹಾಕ್ಕೊಳ್ಳಿ. ನಾನು ನೋಡಿದೆ ಕರೆಕ್ಟಾಗಿದೆ ಉಪ್ಪು, ಬಟ್ ಹಾಕ್ಕೋಬೇಕಾದ್ರೆ ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ ಫಸ್ಟು, ಬಿಕಾಸ್ ಉಪ್ಪು ಜಾಸ್ತಿ ಆಗಿಬಿಟ್ರೆ ಆಮೇಲೆ ಫುಲ್ ಉಪ್ಪು ಆಗಿಬಿಡುತ್ತೆ. ಸೊ ಇವಾಗ ಸೊಪ್ಪು ರೆಡಿಯಾಗಿದೆ. ಅದಾದಮೇಲೆ ಅಕ್ಕಿ ರೊಟ್ಟಿ ಮಾಡ್ಕೊಂಬಿಡೋಣ. ಅನ್ನ ಸ್ವಲ್ಪ ನುಣ್ಣಗೆ ಪ್ರೆಸ್ ಮಾಡಾದಮೇಲೆ ಅದಕ್ಕೆ ಅಕ್ಕಿ ಪುಡಿ ಹಾಕೋಬೇಕಾಗುತ್ತೆ. ಇದು ಅಕ್ಕಿ ಪುಡಿ ಅಮ್ಮನೇ ಮನೇಲಿ ಮಾಡ್ತಾರೆ, ಅಂದರೆ ಮಾಡಿಸ್ತಾರೆ ಅಕ್ಕಿಯಲ್ಲಿ. ಸೊ ಅದಾದಮೇಲೆ ಅಕ್ಕಿ ಪುಡಿ ಹಾಕಿದ್ಮೇಲೆ ಮತ್ತೆ ನುಣ್ಣಗೆ ಅದನ್ನು ಡೋ ಮಾಡ್ಕೋಬೇಕು. ಇದು ಅಕ್ಕಿ ರೊಟ್ಟಿ ಮಾಡೋಕ್ಕೆ ಕಲಿಸ್ತಾ ಇರೋದು. ನಾವು ಯೂಶ್ವಲಿ ಅನ್ನ ಯೂಸ್ ಮಾಡಿಬಿಟ್ಟು ಅನ್ನಕ್ಕೆ ಸ್ವಲ್ಪ ಅಕ್ಕಿ ಪುಡಿ ಹಾಕಿಬಿಟ್ಟು ಕಲಿಸ್ತೀವಿ. ಸೊ ಫಸ್ಟು ಅನ್ನನ ತುಂಬ ಚೆನ್ನಾಗಿ ನುಣ್ಣಗೆ ಹೀಗೆ ಪ್ರೆಸ್ ಮಾಡ್ಕೋಬೇಕು, ನುಣ್ಣಗೆ ಮಾಡ್ಕೋಬೇಕು. ಸೊ ಈಗ ಹೀಗೆ ನೀಟಾಗಿ ತುಂಬ ಪ್ರೆಷರ್ ಕೊಟ್ಟು ಪ್ರೆಸ್ ಮಾಡಿ ನುಣ್ಣಗೆ ಮಾಡಬೇಕು. ತುಂಬ ಕಷ್ಟ ಆಗೋರಿಗೆ ಇದನ್ನು ಆ್ಯಕ್ಚುಲಿ ಮಿಕ್ಸಿಯಲ್ಲಿ ಹಾಕು ಕೂಡ ಮಾಡ್ಬೋದು. ಹೀಗೆ ಪ್ರೆಸ್ ಮಾಡಿ ಈ ಕನ್ಸಿಸ್ಟೆನ್ಸಿಗೆ ಬರೋ ಹಾಗೆ ಮಾಡ್ಕೋಬೇಕು. ಹಾಗೆ ಕೊಡಲ ಇದು ಸೇಮ್ ಅಕ್ಕಿ ರೊಟ್ಟಿ ಮಿಷಿನ್ ನಾನು ನಮ್ಮ ಮನೇಲಿ ತೋರಿಸಿದ್ನಲ್ಲ ಅವತ್ತು, ಸೇಮ್ ಅದೇ ಥರ. ಅಮ್ಮ ಒಂದೊಂದು ಸತಿ ಕೈಯಲ್ಲೂ ಓದ್ತಾರೆ, ಬಟ್ ನಾನು ಮಾಡ್ತಾ ಇರೋದ್ರಿಂದ ಮಿಷಿನಲ್ಲಿ ಮಾಡ್ತಾಯಿದ್ದೀನಿ. ಬಟ್ ನನ್ನ ಬೆರಳು ಪ್ರಾಬ್ಲಮ್ ಇದೆಲ್ಲ, ಸೊ ಥಿಂಕ್ ಅಮ್ಮನಿಗೆ ಕೊಡ್ತೀನಿ ಒತ್ತಕ್ಕೆ. ಸೊ ನಾನು ನಿಮ್ಗೆ ಅವತ್ತು ಹೇಳಿದ್ನಲ್ಲ, ಫಸ್ಟ್ ಯಾವ ಕಡೆ ಹಾಕ್ತೀವಿ ಅದನ್ನು ಸ್ವಲ್ಪ ತುಂಬ ಕಡಿಮೆ ಸುಟ್ಕೋಬೇಕು. ನೆಕ್ಸ್ಟ್ ಸೈಡ್ನ ತುಂಬ ಜಾಸ್ತಿ ಸುಟ್ಕೋಬೇಕು. ಸೊ ಫಸ್ಟ್ ಸೈಡು ನಾವು ಕಡಿಮೆ ಸುಟ್ಕೊಳ್ಳೋದ್ರಿಂದ ತುಂಬ ಲೋ ಫ್ಲೇಮ್ ಇಟ್ಕೊಳ್ಳೋಣ. ನಗುತ್ತೀರೆ ಮಂತಾರವೇ ಉಳಿದರೆ ಮಾತು. ಸೊ ನೆಕ್ಸ್ಟ್ ಸೈಡ್ ಬಂದು ಸ್ವಲ್ಪ ಜಾಸ್ತಿ ಸುಟ್ಕೋಬೇಕಾಗುತ್ತೆ, ಅದಕ್ಕೆ ನಾವು ಫ್ಲೇಮ್ನ ಸ್ವಲ್ಪ ಜಾಸ್ತಿ ಇಟ್ಕೊಳ್ಳೋಣ. ಸೊ ನಾವು ಯಾವ ಕಡೆ ಜಾಸ್ತಿ ಬೇಯಿಸಿರ್ತೀವಲ್ಲ ಪ್ಯಾನಲ್ಲಿ, ಸೊ ಆ ಕಡೆ ಫಸ್ಟು ನಾವು ಸುಡೋಕ್ಕಿಡಬೇಕು. ಒಲೆಯಲ್ಲಿ ಸುಟ್ಟರೆ ತುಂಬ ಚೆನ್ನಾಗಿರುತ್ತೆ, ಬಟ್ ಬಿಕಾಸ್ ಆ ಆಪ್ಷನ್ ಇಲ್ಲ ನಮಗಿಲ್ಲಿ, ಸ್ಟೋವ್ ಮಾಡ್ತಾಯಿದ್ದೀವಿ. ಸೊ ನೀಟಾಗಿ ಕಾರ್ನರ್ನೆಲ್ಲ ಸುಟ್ಕೊಳ್ಳಿ. ನೋಡಿ ಹೇಗೆ ಉಬ್ಬು ಬರ್ತಾ ಇದೆ ಅಂತ. ಇಷ್ಟೇ, ಅಕ್ಕಿ ರೊಟ್ಟಿ ರೆಡಿ. ಸುಡಬೇಕಾಗುತ್ತೆ. ನೀಟಾಗಿ ಸುಡಬೇಕು.
ಕಡೆಲ್ಲ ಸುಟ್ಟಾದ್ಮೇಲೆ ಈ ಕಡೆ ಇಟ್ಟು ಫ್ಲೇಮ್ನ ಸ್ವಲ್ಪ ಹೈ ಮಾಡ್ಕೊಳ್ಳಿ. ಆ್ಯಂಡ್ ಹಿಂಗೆ ಉಬ್ಬುತ್ತೆ. ಯು ಕ್ಯಾನ್ ಸಿ ಸೊ ಅಕ್ಕಿ ರೊಟ್ಟಿ ಮತ್ತು ತೆರ್ಮೆ ಸೊಪ್ಪು ರೆಡಿಯಾಗಿದೆ. ಆ್ಯಂಡ್ ನಾನು ಯೂಶ್ವಲಿ ಸೊಪ್ಪು ಪಲ್ಯ ಅಥವಾ ಏನೇ ಒಂದು ಪಲ್ಯ ಮಾಡೋದು ತುಂಬ ಜಾಸ್ತಿ ಹಾಕ್ಕೊಂಡು ತಿಂತೀನಿ. ಆ್ಯಂಡ್ ಎಸ್ಪೆಷಲಿ ಇದು ನನ್ನ ಫೇವ್ರೇಟ್. ತುಂಬ ಸಿಲ್ಲಿ ಅನಿಸ್ಬೋದು, ಬಟ್ ಇಟ್ ಫೆಲ್ಟ್ ಸೋ ನೈಸ್. ನನ್ನ ಅಷ್ಟು ಅಂದರೆ ಫೇವ್ರೆಟ್ ಸೊಪ್ಪನ್ನ ತಿಂತಾಯಿದ್ರೆ ತುಂಬ ಖುಷಿ ಅನಿಸ್ತಿತ್ತು. ಎನಿವೇ, ನಿಮಗೆ ಈ ಒಂದು ಸೊಪ್ಪು ಸಿಕ್ಕಿದ್ರೆ ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಐ ಹೋಪ್ ನಿಮಗೆ ಈ ಒಂದು ರೆಸಿಪಿ, ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ರೆಸಿಪಿ ಟ್ರೈ ಮಾಡಿ, ಹೇಗೆ ಅನಿಸಿದೆ ಅಂತ ಹೇಳಿಬಿಟ್ಟು ಕಮೆಂಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಆಲ್ ಯುವರ್ ಸಪೋರ್ಟ್ ಆ್ಯಂಡ್ ಐ ಲವ್ ಯು ಗೈಸ್. ಸಿ ಯು ಸೂನ್ ಇನ್ ಮೈ ನೆಕ್ಸ್ಟ್ ವ್ಲಾಗ್.